ಸ್ನೇಹಿತರೆ, ಇವತ್ತಿನ ವಿಡಿಯೋ ಕೇವಲ ವಿಡಿಯೋ ಮಾತ್ರ ಅಲ್ಲ, ಇದೊಂದು ಲೈಫ್ ಚೇಂಜಿಂಗ್ ಗೈಡೆಡ್ ಮೆಡಿಟೇಷನ್ ಕೋರ್ಸ್ ಆಗಿರುತ್ತೆ. ನಿಮ್ಗೇನಾದ್ರೂ ಈ ಬ್ಯುಸಿ ಪ್ರಪಂಚದಲ್ಲಿ, ಈ ನಾಯ್ಸ್ ಪ್ರಪಂಚದಲ್ಲಿ ನಿಮ್ಮನ್ನ ನೀವು ಕಳ್ಕೊಂಡಿರುವ ಹಾಗೆ ಫೀಲ್ ಆಗ್ತಿದೆಯಾ? ನಿಮ್ಮ ಮೈಂಡ್ ಯಾವಾಗಲೂ ಯಾವುದೋ ಒಂದು ಆಲೋಚನೆಯಿಂದ, ಬಿಸ್ನೆಸ್ ಆಲೋಚನೆಯಿಂದ, ಲೈಫಲ್ಲಿ ಆಲೋಚನೆಯಿಂದ ರನ್ ಆಗ್ತಾನೆ ಇರುತ್ತೆ. ಆದರೆ ನಿಮ್ಮ ಹಾರ್ಟ್ ಅನ್ನೋದು ಎಂಟಿಯಾಗಿ ಫೀಲ್ ಆಗ್ತಿದೆಯಾ? ಹಾಗಿದ್ರೆ ಸ್ಟಾಪ್ ಮಾಡಿ. ಅಂದರೆ ಸ್ಟಾಪ್ ಮಾಡೋದಂದರೆ ದೈಹಿಕವಾಗಿ ಅಲ್ಲ, ನಿಮ್ಮ ಮಾನಸಿಕವಾಗಿ ನಿಮ್ಮ ಆಲೋಚನೆಗಳನ್ನು ಸ್ಟಾಪ್ ಮಾಡಿ. ಈ ಮುಂದೆ ಬರುವ 5 ರಿಂದ 10 ನಿಮಿಷ ನಿಮ್ಮ ಸಮಯವನ್ನು ಏನಾದರೂ ನನಗೆ ಕೊಟ್ಟರೆ ಖಂಡಿತ ಆ 5 ರಿಂದ 10 ನಿಮಿಷ ನಿಮಗೆ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಅಷ್ಟು ವ್ಯಾಲ್ಯೂವನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಆದರೆ ಇದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ 100% ಗಮನವನ್ನು, ಫೋಕಸ್ಸನ್ನು ಈ ಗೈಡೆಡ್ ಮೆಡಿಟೇಷನ್ ಮೇಲೆ ಇಟ್ಟು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು ಈ ವಿಡಿಯೋವನ್ನು, ಈ ಪ್ರಾಸೆಸ್ಸನ್ನು ಫಾಲೋ ಆಗಿ. ಇದು ಜಸ್ಟ್ ವಿಡಿಯೋ ಅಲ್ಲ, ನಾನು ಆವಾಗಲೇ ಹೇಳಿದ್ದೀನಿ, ಇದು ನಿಮಗೆ ಇನ್ನರ್ ಪೀಸನ್ನು ಕೊಡುವಂತಹ, ಸ್ಪಿರಿಚುವಲ್ ಪವರನ್ನು ಜಾಸ್ತಿ ಮಾಡುವಂತಹ ಒಂದು ಗೈಡೆಡ್ ಮೆಡಿಟೇಷನ್ ಕೋರ್ಸ್ ಆಗಿರುತ್ತೆ. ನೀವೇನಾದರೂ ಈ ಗೈಡೆಡ್ ಮೆಡಿಟೇಷನ್ನ ಕೊನೆವರೆಗೂ ಈ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಿ ಮಾಡಿದರೆ ಖಂಡಿತ 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 ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುತ್ತೆ. ಇನ್ನು ಲೇಟ್ ಮಾಡದೆ ಈ ಕೋರ್ಸನ್ನು ಶುರು ಮಾಡೋಣ. ಸ್ನೇಹಿತರೆ, ಮೆಡಿಟೇಷನ್ ಅಂತ ಅಂದಿದ ತಕ್ಷಣ ಕಣ್ಣನ್ನು ಮುಚ್ಚಿಕೊಂಡು ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ಇದು ಯೂನಿವರ್ಸ್ ಹಾಗೂ ನಿಮ್ಮ ಮಧ್ಯೆ ಕನೆಕ್ಷನ್ ತರುವಂತಹ ಒಂದು ಡೀಪ್ ಕನೆಕ್ಟಿವಿಟಿಯನ್ನು ಬಿಲ್ಡ್ ಮಾಡುವಂತಹ ಒಂದು ಪ್ರಾಸೆಸ್ ಆಗಿರುತ್ತೆ. ನೀವು ಯಾವಾಗ ಸೈಲೆಂಟ್ ಆಗ್ತಿರೋ ಅಲ್ಲಿ ನಿಮ್ಮ ಆತ್ಮ ಅಂದರೆ ನಿಮ್ಮ ಎನರ್ಜಿ ಅನ್ನೋದು ಮಾತಾಡೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಸ್ಪಿರಿಚುಯಾಲಿಟಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ರಿಲಿಜಿಯನ್, ಇಟ್ಸ್ ಅಬೌಟ್ ರಿಯಲೈಸೇಷನ್. ನೀವು ಯಾರು ಅನ್ನೋದನ್ನು ರಿಯಲೈಸೇಷನ್ ಮಾಡುತ್ತೆ. ನೀವು ಕೇವಲ ನಿಮ್ಮ ದೇಹ ಮನಸ್ಸು ಅಲ್ಲ, ನೀವೊಂದು ಪ್ಯೂರ್ ಎನರ್ಜಿ ಅಂತ ನಾನು ಹೇಳ್ತೇನೆ. ಈ ಪ್ಯೂರ್ ಎನರ್ಜಿಗೆ ಡಿವೈನ್ ಎಕ್ಸ್ಪೀರಿಯನ್ಸ್ನ ಮನುಷ್ಯನಾದವನು ಜೀವನದಲ್ಲಿ ಒಂದ್ಸಾರಿನಾದರೂ ಮಾಡಬೇಕಾಗುತ್ತೆ. ಆದ್ರಿಂದ ಆ ಸಿಂಕ್ರನಿಸಿಟಿಯನ್ನು ಈ ಗೈಡೆಡ್ ಮೆಡಿಟೇಷನಲ್ಲಿ ನಿಮ್ಗೆ ಆಗ್ತದೆ. ಈ ಗೈಡೆಡ್ ಮೆಡಿಟೇಷನ್ ಶುರು ಮಾಡೋಣ. ಈ ಪ್ರಾಸೆಸ್ಸಲ್ಲಿ ಎಲ್ಲರೂ ಇಯರ್ಫೋನ್ನ ಹಾಕ್ಕೊಂಡು ಫೋನನ್ನು ಪಕ್ಕದಲ್ಲಿಟ್ಟು ಈ ಪ್ರಾಸೆಸ್ನ ಇನ್ವಾಲ್ವ್ ಆಗಿ. ಎಲ್ಲರೂ ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಟೇಕ್ ಎ ಡೀಪ್ ಬ್ರೀತ್ and slowly breathe out. ಮತ್ತೊಂದು ಸಾರಿ ನಿಮ್ಮ ಉಸಿರನ್ನು ನಿಧಾನಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಉಸಿರನ್ನು ತೆಗೆದುಕೊಳ್ತಿರ್ಬೇಕಾದ್ರೆ ಪ್ರಶಾಂತತೆಯನ್ನು ನೀವು ಒಳಗಡೆ ಎಳ್ಕೊಳ್ತಿದ್ದೀರಾ. ನಿಧಾನಕ್ಕೆ ನಿಮ್ಮ ಉಸಿರನ್ನು ಆಚೆ ಬಿಡಿ. ನಿಮ್ಮ ಉಸಿರನ್ನು ಆಚೆ ಬಿಡಬೇಕಾದ್ರೆ ನಿಮ್ಮ ಸ್ಟ್ರೆಸ್ನ, ನಿಮ್ಮ ಟೆನ್ಷನ್ಸ್ನ ಎಲ್ಲವನ್ನೂ ಕೂಡ ಆಚೆ ಬಿಡ್ತಿದ್ದೀರಾ ಅಂತ ಭಾವಿಸಿ. ಇದೇ ರೀತಿ ಒಂದು 5 ಸಾರಿ ಮಾಡಿ. ಟೇಕ್ ಎ ಡೀಪ್ ಬ್ರೀತ್, ಬ್ರೀತ್ ಔಟ್. ಟೇಕ್ ಎ ಡೀಪ್ ಬ್ರೀತ್, ಬ್ರೀತ್ ಔಟ್. ಟೇಕ್ ಎ ಡೀಪ್ ಬ್ರೀತ್, breathe out. Take a deep breath, breathe out. Take a deep breath, breathe out. Take a deep breath, breathe out. ಇವಾಗ ನಿಮ್ಮ ಮನಸ್ಸಿನಲ್ಲೇ ಈ ರೀತಿಯಾಗಿ ಹೇಳಿಕೊಳ್ಳಿ, ನಾನು ತುಂಬ ಪ್ರಶಾಂತವಾಗಿ ಇದ್ದೇನೆ, ನಾನು ತುಂಬ ಸಂತೋಷವಾಗಿ ಇದ್ದೇನೆ, ನಾನು ತುಂಬ ಹಗುರನಾಗಿದ್ದೇನೆ, ನನ್ನ ಮನಸ್ಸು ತುಂಬ ಪ್ರಶಾಂತವಾಗಿದೆ, ನಾನು ಪ್ರಪಂಚ ಶಕ್ತಿಯ ಜೊತೆ ಕನೆಕ್ಟ್ ಆಗಿದ್ದೇನೆ. ವೆರಿ ಗುಡ್. ಇವಾಗ ಹಾಗೆ ಕಣ್ಣುಗಳನ್ನು ಮುಚ್ಚಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಯೂನಿವರ್ಸ್ ಕಡೆಯಿಂದ ಒಂದು ಗೋಲ್ಡನ್ ಲೈಟ್, ಬಂಗಾರದ ಬೆಳಕು ನಿಮ್ಮ ಹಣೆಯಿಂದ ನಿಮ್ಮ ದೇಹದ ಒಳಗಡೆ ಫ್ಲೋ ಆಗ್ತಿರುವ ಹಾಗೆ ವಿಜುವಲೈಸ್ ಮಾಡಿ. ಅದು ನಿಮ್ಮ ತಲೆಯಿಂದ ನಿಮ್ಮ ಕಣ್ಣುಗಳಿಗೆ, ಮೂಗು, ತುಟಿ, ಗಂಟಲು, ಎದೆಯ ಭಾಗಕ್ಕೆ
ನಿಮ್ಮ ದೇಹದ ಎಲ್ಲ ಬಾಡಿಗೆ, ನಿಮ್ಮ ಹೃದಯಕ್ಕೆ, ನಿಮ್ಮ ಲಂಗ್ಸ್ಗೆ, ಪ್ರತಿಯೊಂದು ಭಾಗಕ್ಕೆ ಅದು ಸ್ಪ್ರೆಡ್ ಆಗ್ತಿರೋ ಹಾಗೆ ವಿಜುವಲೈಸ್ ಮಾಡಿ. ಗೋಲ್ಡನ್ ಲೈಟ್ ತುಂಬ, ಆ ಗೋಲ್ಡನ್ ಲೈಟ್ ಅನ್ನೋದು ತುಂಬ ತಂಪಾಗಿದೆ. ಅದು ನಿಮ್ಮಲ್ಲಿರುವ ಪ್ರತಿಯೊಂದು ನೆಗೆಟಿವ್ ಭಾವನೆಯನ್ನು ರಿಲೀಸ್ ಮಾಡಿ ನಿಮ್ಮಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತಿದೆ, ಪ್ರಶಾಂತತೆಯನ್ನು ಹೆಚ್ಚಿಸುತ್ತಿದೆ, ನಿಮ್ಮ ದೇಹವನ್ನು ತುಂಬ ಹಗುರವಾಗಿ ಮಾಡುತ್ತಿದೆ. ಇವಾಗ ನಿಮ್ಮ ದೇಹದ ತುಂಬ ಬಂಗಾರದ ಬೆಳಕು ಅನ್ನೋದು ಚಲನೆಯನ್ನು ಮಾಡ್ತಿದೆ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಪ್ರಶಾಂತವಾದ ವಾತಾವರಣ, ಅಲ್ಲಿ ಒಂದು ಆಲದ ಮರ, ಅದರ ಕೆಳಗಡೆ ನೀವು ಕೂತಿದ್ದೀರಾ. ನಿಮ್ಮ ಮುಂದೆ ಒಂದು ನದಿ ಅನ್ನೋದು ಹರಿತಾ ಇದೆ. ವಿಜುವಲೈಸ್ ಮಾಡಿ. ಆ ನದಿಯ ನೀರಿನ ಸೌಂಡನ್ನು ಕೇಳಿ, ಗಾಳಿ ಬೀಸ್ತಿರೋದನ್ನು ಸೌಂಡನ್ನು ಕೇಳಿ, ಆ ವಾತಾವರಣವನ್ನು ಫೀಲ್ ಮಾಡಿ. ಅಲ್ಲಿ ಕೆಲವೊಂದಿಷ್ಟು ಪಕ್ಷಿಗಳು ಚಿಲಿಪಿಲಿ ಕಲರವನ್ನು ಕೇಳ್ತಿದ್ದೀರಾ. ಅಲ್ಲಿ ಕೆಲವೊಂದಿಷ್ಟು ಚಿಟ್ಟೆಗಳು ಕೂಡ ಇದ್ದಾವೆ. ಅದರ ವಿಂಗ್ಸ್, ಅದರ ರೆಕ್ಕೆ ಅನ್ನೋದು ನಿಮಗೆ ಸ್ಪರ್ಶಕ್ಕೆ ಬರ್ತಿದೆ. ಸೊ ಇವಾಗ ನೀವು ಸಂಪೂರ್ಣವಾಗಿ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿದ್ದೀರಾ. ಇದೇ ನಿಮ್ಮ ನಿಜವಾದ ಮನೆ. ಪ್ರಕೃತಿಯ ಮಡಿಲಿನಲ್ಲಿ, ನದಿಯ ತೀರದಲ್ಲಿ, ಮರದ ಕೆಳಗೆ, ಪಕ್ಷಿಗಳ ಚಿಲಿಪಿಲಿ ಕಲರವದ ಜೊತೆಗೆ ಸಂಪೂರ್ಣವಾಗಿ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿದ್ದೀರಾ. ಇವಾಗ ನೀವು ಸಂಪೂರ್ಣವಾಗಿ ಸೇಫ್ ಆಗಿದ್ದೀರಾ, ಪ್ರಶಾಂತವಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಪೀಸ್ಫುಲ್ ಆಗಿದ್ದೀರಾ. ಇದೇ ಧ್ಯಾನ ಸ್ಥಿತಿಯಲ್ಲಿ ಒಂದು 2 ನಿಮಿಷಗಳ ಕಾಲ ಹಾಗೆ ಮುಂದುವರಿಸಿ. ನೀವು ಅಲ್ಲೇ ಕೂತಿರಬೇಕು, ಆ ಮರದ ಕೆಳಗಡೆ, ಆ ನದಿಯ ಪಕ್ಕದಲ್ಲಿ. ಆ ಸ್ಟಿಲ್ನೆಸ್ನ ನೀವು ಹಾಗೆ ಮೇಂಟೈನ್ ಮಾಡಿ 2 ನಿಮಿಷಗಳ ಕಾಲ. ದಿಸ್ ಈಸ್ ಯುವರ್ ರಿಯಲ್ ನೇಚರ್. ಪೀಸ್ಫುಲ್ ಆಗಿರೋದೇ ನಿಮ್ಮ ನಿಜವಾದ ಜನ್ಮಸಿದ್ಧ ಹಕ್ಕು. ಆದ್ದರಿಂದ ಈ ಸ್ಥಿತಿಯನ್ನು 2 ನಿಮಿಷಗಳ ಕಾಲ ಹಾಗೆ ಮೇಂಟೈನ್ ಮಾಡಿ. ಇವಾಗ ನಿಧಾನಕ್ಕೆ ನಿಮ್ಮ 2 ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನಕ್ಕೆ ನಿಮ್ಮ 2 ಕಣ್ಣುಗಳನ್ನು ಓಪನ್ ಮಾಡಿ. ವೆರಿ ಗುಡ್. ಸೊ ಸ್ನೇಹಿತರೆ, ಇವಾಗ ಇಮ್ಯಾಜಿನ್ ಮಾಡಿ, ನೀವೇನಾದರೂ ಈ ಮೆಡಿಟೇಷನ್ನ ಪ್ರತಿನಿತ್ಯ ಒಂದು 5 ರಿಂದ 10 ನಿಮಿಷಗಳ ಕಾಲ ಈ ಮೆಡಿಟೇಷನ್ನ ಮಾಡಿದರೆ ನಿಮ್ಮಲ್ಲಿರುವಂತಹ ಸ್ಟ್ರೆಸ್ ಅನ್ನೋದು ರಿಲೀಸ್ ಆಗುತ್ತೆ. ನಿಮ್ಮ ಇಂಟ್ಯೂಷನ್ ಪವರ್ ಅನ್ನೋದು ಗ್ರೋತ್ ಆಗುತ್ತೆ. ನಿಮ್ಮ ವಿಜುವಲೈಸೇಷನ್ ಪವರ್ ಅನ್ನೋದು ಗ್ರೋತ್ ಆಗುತ್ತೆ. ನೀವು ತುಂಬ ಸಂತೋಷವಾಗಿ, ತುಂಬ ಪೀಸ್ಫುಲ್ ಆಗಿರ್ತೀರಾ. ನಿಮ್ಮ ರಿಲೇಷನ್ಶಿಪ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗೂ ನೀವು ಕನ್ಫ್ಯೂಷನಿಂದ ಕ್ಲಾರಿಟಿ ಕಡೆಗೆ ಹೋಗ್ತೀರಾ. ಯಾವಾಗಲೂ ಒಂದನ್ನು ನೆನ್ಪಿಟ್ಕೊಳ್ಳಿ, ಯೂನಿವರ್ಸ್ ನಮ್ಮ ಮಾತನ್ನು ಕೇಳಬೇಕಂದ್ರೆ ಫಸ್ಟ್ ನಮ್ಮ ಮೈಂಡ್ ಅನ್ನೋದು ಕ್ವೈಟ್ ಆಗಿರಬೇಕು, ಅಂದರೆ ಸೈಲೆಂಟ್ ಆಗಿರಬೇಕು. ಸೈಲೆಂಟ್ ಆಗಿ ಪ್ರಶಾಂತವಾಗಿರುವ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನೇ ಯೂನಿವರ್ಸ್ ಕೇಳೋದು. ಸೊ ಆದ್ದರಿಂದ ನಿಮ್ಮ ಹತ್ರ ಆಪ್ಷನ್ ಇದೆ ಲೈಫಲ್ಲಿ. 5 ರಿಂದ 10 ನಿಮಿಷ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ 5 ರಿಂದ 10 ನಿಮಿಷ ಈ ಮೆಡಿಟೇಷನ್ಗೆ ಕೊಡಿ, ಈ ಸೈಲೆನ್ಸ್ಗೆ ಕೊಡಿ. ನಾಯ್ಸನ್ನು ಓವರ್ಕಮ್ ಮಾಡಿ. ಪ್ರಪಂಚದಿಂದ ಒಂದು 10 ನಿಮಿಷ ದೂರ ಇರಿ. ನಿಮಗೆ ನೀವು ಸಮಯವನ್ನು ಕೊಡಿ. ಸೊ ಯಾವಾಗಲೂ ಅರಿವನ್ನು ಆಧರಿಸಿ ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದ್ದರಿಂದ ಈ ಮೆಡಿಟೇಷನ್ನ ನೀವು ಪ್ರತಿನಿತ್ಯ ಮಾಡಿ. ಸ್ನೇಹಿತರೆ, ಈ ಸ್ಮಾಲ್ ಗೈಡೆಡ್ ಮೆಡಿಟೇಷನ್ ಕೋರ್ಸ್ನ ಎಂಡ್ ಮಾಡೋ ಬದಲು ನಿಮಗೇನಾದರೂ ಈ ಮೆಡಿಟೇಷನ್ MP3 ಫೈಲ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆಯೇ ವಾಟ್ಸಪ್ಪಲ್ಲಿ ಐ ಆಮ್ ಪೀಸ್ ಅಂತಂದು ಚಾಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಇದೇ ಮೆಡಿಟೇಷನ್ನ ನಾನು ನಿಮಗೆ ಸೆಂಡ್ ಮಾಡಬೇಕು ಅಂತ. ಹಾಗೆಯೇ ತುಂಬ ಸ್ಪಿರಿಚುವಲ್ ಕೋರ್ಸಸ್ ಇದ್ದಾವೆ. ಇಂಟ್ರೆಸ್ಟ್ ಇರೋರು ಅದಕ್ಕೂ ಜಾಯ್ನ್ ಆಗಬಹುದು. ಈ ಗೈಡೆಡ್ ಮೆಡಿಟೇಷನ್ ಏನಾದರೂ ನಿಮಗೆ ತುಂಬ ಪವರ್ಫುಲ್, ತುಂಬ ಪೀಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೆಯೇ ಕಾಮೆಂಟ್ ಸೆಕ್ಷನಲ್ಲಿ ಐ ಆಮ್ ಪೀಸ್ ಅಂತ
ನೀವು ಕಾಮೆಂಟ್ ಮಾಡಿ. ಹಾಗೆಯೇ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಒಬ್ಬಂಟಿ ಅಲ್ಲ, ನಿಮ್ಮೊಂದಿಗೆ ಈ ನಿಮ್ಮ ಸಹೋದರ ಇದ್ದಾನೆ ಅಂತ ಹೇಳ್ತಾ, ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.